ಬ್ಯಾಕ್ ಟು ಬ್ಯಾಕ್ ನೆಗೆಟಿವ್ ರೋಲ್ಗಳಲ್ಲೇ ಕಾಣಿಸ್ತಿದಾರ. ಹೀರೋ ಆಗ್ಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ನಿಮ್ಗೆ? ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೆಲ್ಲಾನು ನೆಗೆಟಿವ್ ರೋಲ್ ಮಾಡಿದ್ಮೇಲೆ. ಶುರು ಮಾಡಿದಾಗ್ಲೇ ನಾನು ಹೀರೋ ಆಗೇ ಮಾಡಿದ್ದು ಫಸ್ಟ್ ಹಾ. ಸಿನಿಮಾ. ಬಟ್ ಅನ್ಕೊಂಡಿದ್ದಂತ ಒಂದು ರೆಸ್ಪಾನ್ಸ್ ಯಾವಾಗ ಸಿಗ್ಲಿಲ್ಲ ಅಂದಾಗ ಚೇಂಜ್ ಮಾಡ್ಬೇಕಾಗಿ ಬಂತು. ಹ್ಮ್. ಕ್ಯಾರೆಕ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಹ್ಮ್. ಮಾಡಬೇಕು ಅನ್ನೋ ಒಂದು ವಿಷಯ ನನಗೆ ಅರ್ಥ ಆಯ್ತು. ಹ್ಮ್. ಸೊ ಇವತ್ತು ಅದೇ ಒಂದು ಸಿನಿಮಾ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಸ್ಟೀರಿಯೋ ಟೈಪ್ ಮಾಡ್ಬಿಡ್ತಾರೆ. ಹ್ಮ್. ಈ ಮನುಷ್ಯ ಈ ಕ್ಯಾರೆಕ್ಟರ್ಗೆ ಸರಿ ಅನ್ನೋ ಹಾಗೆ ಒಂದು ಇದು ಬಂದ್ಬಿಡುತ್ತೆ. ಇವಾಗ ಪುಷ್ಪ 2 ಬಂದಾದ ಮೇಲೆ ಎಷ್ಟೋ ಜನ ನನ್ನ ನೆಗೆಟಿವ್ ಕ್ಯಾರೆಕ್ಟರ್ಸ್ಗೆ ಕೇಳಿದ್ರು. ಹ್ಮ್. ಅದೇ ಟೈಮಲ್ಲಿ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಕೂಡ ರಿಲೀಸ್ ಆಯ್ತು, ವಿಕಟ ಕವಿ ಹೌದು. ಅಂತ ಹೇಳಿ, ZEE5 ಅಲ್ಲಿ. ಹ್ಮ್. ಆ ZEE5 ಅಲ್ಲಿ ನೋಡಿದಂಥವ್ರು ಅರ್ಥ ಮಾಡ್ಕೊಂಡ್ರು, ಓಕೆ ಈ ಮನುಷ್ಯ ಬರೀ ನೆಗೆಟಿವ್ ಮಾತ್ರ ಅಲ್ಲ, ಯಾವುದೇ ತರದ ಕ್ಯಾರೆಕ್ಟರ್ಸ್ ಕೊಟ್ಟರು ಕೂಡ ಮಾಡಬಲ್ಲ ಅನ್ನೋಂಥ ಒಂದು ಕ್ಲಾರಿಟಿ ಸಿಕ್ತು. ಸೊ ಹೀಗೆ ಇನ್ನು ಕೆಲವೊಂದು ಸಿನಿಮಾಗಳು ಆಗ್ತಾ ಆಗ್ತಾ ಕೆಲವೊಬ್ಬರ ಜೊತೆ ಮಾತುಕತೆಯಲ್ಲಿ ಇದೀನಿ. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಕ್ಕೆ ಸಿಕ್ಕಿದ್ರೆ ಬಹಳ ಸಂತೋಷ. ಬರೀ ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಕೂಡ ಮಾಡಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಹೋಪ್ಫುಲಿ ಈ 2025 ಅಲ್ಲಿ ಆ ತರ ಒಂದು ಆಪರ್ಚುನಿಟಿ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಬೇಸಿಕಲಿ ನೀವು ಕೊಡಗಿನವ್ರು ಆಗಿರೋದ್ರಿಂದ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಊರಿಗೆಲ್ಲ ಹೋಗ್ತಿರ್ತೀರಾ, ಕಾವೇರಮ್ಮನ ದರ್ಶನ ಮಾಡ್ತಿರ್ತೀರಾ ಅಂತ? ಖಂಡಿತವಾಗ್ಲು ಈಗ ಒಂದು 2 ವರ್ಷದಿಂದ ಬಹಳ ಜಾಸ್ತಿ ಆಗಿದೆ. ಆದಷ್ಟು ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ದೇವಸ್ಥಾನಗಳಿಗೆ ಹೋಗ್ತೀನಿ, ಅಥವಾ ನಮ್ಮ ಕಾವೇರಿ ಇದಕ್ಕೆ ಹೋಗ್ತೀನಿ, ಭಾಗಮಂಡಲಕ್ಕೆ ಹೋಗ್ತೀನಿ. ಸೊ ಅಲ್ಲಿ ಹೋಗಿ ಬರೋದಿದೆ. ಊರಿಗೆ ಹೋದಾಗ ಮನೆಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದ್ರೆ ಅದೊಂದು ಮನಃಶಾಂತಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬಹಳ ಜಾಸ್ತಿ ಸಿಗುತ್ತೆ. ಈ ಜಂಜಾಟ, ಬೆಂಗಳೂರಿನ ಜಂಜಾಟ ಕಮ್ಮಿ ಆಗುತ್ತೆ ಅಲ್ಲಿ. ಯಾವಾಗ ಅಲ್ಲಿ ಹೋದಾಗ್ಲೂ ಕಷ್ಟ ಆಗೋಗುತ್ತೆ. ಬಹಳಷ್ಟು ಮನಃಶಾಂತಿ ಸಿಕ್ಕಾದ್ಮೇಲೆ ಅಯ್ಯೋ ತುಂಬಾ ಖಾಲಿ ಖಾಲಿ ಅನ್ನಿಸ್ತಿದೆ, ನಾವು ಜನರ ಮಧ್ಯ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಬಂದು ಇಲ್ಲಿ ಜನರ ಮಧ್ಯೆನೇ ಮತ್ತೆ ಬೆರಿಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಬರ್ತಾ ಇರುತ್ತೆ. ಕೂರ್ಗಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಪ್ಲೇಸ್ ಯಾವುದು ಅಂತ? ಕಂಪ್ಲೀಟ್ ಕೂರ್ಗ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ಒಂದು ಜಾಗ ಅಂತ ಹೇಳಕ್ ಆಗಲ್ಲ. ಪ್ರತಿಯೊಂದು ಜಾಗದಲ್ಲೂ ಏನೋ ಒಂದು ಬೇರೆ ಬೇರೆ ತರದಿದೆ. ಯಾರೋ ಒಬ್ಬರ ಕಾಫಿ ತೋಟದಲ್ಲಿ ಯಾವ್ದೋ ಒಂದು ವಾಟರ್ ಫಾಲ್ಸ್ ಇರುತ್ತೆ, ಅದು ಯಾರಿಗೂ ಗೊತ್ತಿರಲ್ಲ. ಅವ್ರು ಬಂದು ಹೇಳಿದಾಗ ಅವ್ರ ಜೊತೆ ಹೋದಾಗ ಗೊತ್ತಾಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಜೊತೆ ಅಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹೊಸ ಹೊಸ ಜಾಗದ ಬಗ್ಗೆ ಗೊತ್ತಾಗತ್ತೆ. ಸೊ ಪರ್ಟಿಕ್ಯುಲರ್ ಪ್ಲೇಸ್ ಅಂತಿಲ್ಲ, ಕಂಪ್ಲೀಟ್ಲಿ ನಮ್ಮ ಕೊಡುಗೆ ನನಗೆ ಸಂತೋಷ ಕೊಡುವಂತ ಒಂದು ಜಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.